ಹೆಂಗಪ್ಪ ಈ ಕೆರೆಗೆ ನೀರು ತುಂಬಿಸ್ತಾರ ಹೇಳ್ರಿ ದೇವ್ರೆ. ಕೋಟಿ ತಗೊಂಡು ನುಂಗಿಬಿಟ್ಟು ಜನ ಸಹಾಯಕ ಮಾಡಿದ್ದೀರಾ? ನಾನೇ ಬರ್ತೀನಿ ಬೇಕಾದ್ರೆ ಅಲ್ಲಿಗೆ. ಇದು ಖಂಡಿತ ಹೇಳ್ತಾ ಇದ್ದೀನಿ, ಚರಂಡಿ ಅಲ್ಲ ಕೆರೆ. ಆದರೆ ನಮ್ಮ ಕೆರೆ ನೀರು ನಿಂತಿರೋದು ಎಲ್ಲ ಚರಂಡಿ ನೀರು, ಮನುಷ್ಯನ ಮಲ ಮೂತ್ರ ಮತ್ತು ಕಾರ್ಖಾನೆಗಳ ರಾಸಾಯನಿಕ. ಬೇಕಾದ್ರೆ ಟೆಸ್ಟ್ ಮಾಡಿಸ್ಬೋದು. ನಿರಾನಿಮಿತ್ತಾಗಿ 12 ವರ್ಷದ ಮಗನ ಕಳ್ಕೊಂಡೆ. ಈ ಸರಿ ಇದು ಅನ್ಯಾಯ. ನೀವು ನಮ್ಮ ಮನೆಯವ್ರು ಬಂದು ಈಗ 34 ವರ್ಷ ಕ್ಯಾನ್ಸರ್ ಬಂದಾಗ, ಈಗ ಡೆತ್ ಆದಾಗ 38 ವರ್ಷ, ಸುಮಾರು 53 ಲಕ್ಷ ಕಾಸು ನಮ್ಮದು ಖರ್ಚಾಗಿದೆ. ನಮ್ಮದು ಊಟಕ್ಕೂ ತೊಂದರೆ ಆಗೋಂಥ ಸ್ಥಿತಿ ನಾವು ಎದುರಿಸ್ತಾ ಇದ್ದೀವಿ ಸರ್. ಎಲ್ಲ ಊರಲ್ಲೂ ಸುಮಾರು 10 ಜನ ಕ್ಯಾನ್ಸರ್ ಪೇಷಂಟ್ ಸತ್ತೋಗೋರು ಸರ್. ನೀರು ಮುಟ್ಟಿದ್ರೆ ನಮ್ಮ ಸುರ್ಸಂಗಿ ಸೊಪ್ಪು ಯಾವ ಥರ ಗುಳ್ಳೆ ಬರ್ತದೆ ನೋಡ್ರಿ, ಆ ಥರ ಬರ್ತದೆ. ನಮ್ಮ ಬ್ರದರ್ ಒಬ್ಬರು ತೀರೋಗಿದ್ದಾರೆ, ಬಟ್ ಅದು ಈ ಕೆರೆಯಿಂದನೇ ಅಂತೇಳಿ ನಮಗೆ ಕನ್ಫರ್ಮ್ ಆಗಿದೆ ಸರ್. ಇವಾಗ ಹೆಣ್ಣು ತರಕ್ಕೆ ಹೋದ್ರೆ ನಿಮ್ಮೂರು ಕೆರೆ ಹಂಗೈತೆ, ಹೆಂಗ್ ಕೊಡೋಣ ಹೆಣ್ಣು ಅಂತಾರೆ. ಇದೆಷ್ಟು ಕೆರೆಗೆ ಸೇರ್ತಾ ಇದೆ ಸರ್? ಇಲ್ಲಿ ಇಲ್ಲ ಆಗ್ತಾಯಿಲ್ಲ, ಅಲ್ಲ ಕೊಡ್ತಾರೆ ಸರ್. ದೊಡ್ಡಬಳ್ಳಾಪುರದಲ್ಲಿ ಅರ್ಕಾವತಿ ಉಳಿವಿಗೆ ಕೂಗು. ಏನ್ ನಿಂತಿದ್ದೀರ ಗೌರ್ಮೆಂಟಾಗ? ಈ ಸಮುದ್ರ ತಂದಿಲ್ಲಿಕ್ಕಿರ ನಾವ್ ಹೆಂಗ್ ಉಳಿಬೇಕು ಹೇಳ್ದೇವ್ರೆ? ವಿಷಯುಕ್ತ ನೀರಿನಿಂದ ಪ್ರಾಣ ತೆತ್ತ ಅಮಾಯಕ ಜೀವಗಳು. ಎಲ್ಲಾರು ಅದೇ ನೀರೇ ಕುಡಿತಾವ್ರ ಅವ್ರ ಮನೆಗಳಲ್ಲಿ? ಅವರು ಹೆಂಡತಿ ಮಕ್ಕಳಿಗೆ ಅವರು ಎಲ್ಲ ಅದೇ ನೀರೇ ಕುಡಿತಾವ್ರ? MLA ಆಮೇಲೆ ಅಧಿಕಾರಿಗಳು ಎಲ್ಲ ದೊಡ್ಡಬಳ್ಳಾಪುರದ ಪಂಚಾಯತಿ ಗೌರ್ಮೆಂಟ್ ಎದುರಾಗಿರೋರೆಲ್ಲ ಅದೇ ನೀರೇ ಕುಡಿತಾವ್ರ? ಅರ್ಕಾವತಿಯಿಂದ ಗ್ರಾಮಗಳಲ್ಲಿ ಸಾವಿನ ಮನೆಗಳು. ಈ ವಾಸನೆ, ಕೆಟ್ಟ ವಾಸನೆಯಿಂದ ಅವರು ಇದಾಗಿದೆ ಸರ್. ಅವ್ರಿಗೆ ನಿನ್ನೆ ಸಾವಾಗಿದೆ. ಮತ್ತು ಅವ್ರಿಗೆ 52 ವರ್ಷ ಅಷ್ಟೇ, ಸಾಯ ವಯಸ್ಸೇ ಅಂತಲ್ಲ. ದೊಡ್ಡಬಳ್ಳಾಪುರ ತಾಲೂಕಿನ ಜನರ ಜೀವನಾಡಿಯಾಗಿದ್ದ ಅರ್ಕಾವತಿ ಕಲುಷಿತವಾಗಿದ್ದು ಅಮಾಯಕ ಜೀವಗಳು, ಜಾನುವಾರುಗಳು ಉಸಿರು ನಿಲ್ಲಿಸ್ತಾ ಇವೆ. ಆಸ್ಪತ್ರೆಗೆ ಹೋದವರು ವಾಪಸ್ ಬರ್ತಾ ಇಲ್ಲ. ವೋಟ್ ಕೇಳುವಾಗ ಮಾತ್ರ ರಾಜಕಾರಣಿಗಳು ಬರ್ತಾರೆ, ಆದ್ರೆ ನಮ್ಮ ಜೀವ ಉಳಿಸೋ ಕೆಲಸ ಮಾತ್ರ ಮಾಡ್ತಾ ಇಲ್ಲ. ದೊಡ್ಡ ತುಮಕೂರು, ಮಜ್ಜಿರಾ, ಹೊಸಹಳ್ಳಿ ಹಾಗೂ ಚಿಕ್ಕ ತುಮಕೂರು ಭಾಗದ ಜನರು ನಿತ್ಯ ಭಯದಲ್ಲಿಯೇ ವಾಸ ಮಾಡ್ತಾ ಇದ್ದು ಮಸಣದ ಊರುಗಳಾಗಿ ಮಾರ್ಪಾಟಾಗಿವೆ. ನಾವು ಒಂದೇ ಪ್ರಶ್ನೆ ಮೇಲೆ ಕೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಹಿಂದೆ ಇರೋದು ಇದು ನಿಮ್ಗೆ ಏನಂತ ಕಾಣಿಸ್ತದೆ ಸರ್? ಚರಂಡಿ ಅಂತ ಕಾಣಿಸೋದು, ಕೆರೆ ಅಂತ ಕಾಣಿಸ್ತದೆ. ಇದು ಖಂಡಿತ ಹೇಳ್ತಾ ಇದ್ದೀನಿ, ಚರಂಡಿ ಅಲ್ಲ ಕೆರೆ. ಆದರೆ ನಮ್ಮ ಕೆರೆ ನೀರು ನಿಂತಿರೋದು ಎಲ್ಲ ಚರಂಡಿ ನೀರು, ಮನುಷ್ಯನ ಮಲ ಮೂತ್ರ ಮತ್ತು ಕಾರ್ಖಾನೆಗಳ ರಾಸಾಯನಿಕ. ಬೇಕಾದ್ರೆ ಟೆಸ್ಟ್ ಮಾಡಿಸ್ಬೋದು. ಯಾಕಂದ್ರೆ ಟೆಸ್ಟಿಂಗ್ ರಿಪೋರ್ಟ್ ಹೇಳ್ತಾ ಇದೆ, ಬರೀ ಕೆರೆ ನೀರು ನಾವು ಹೇಳ್ತಾ ಇರೋದಲ್ಲ. ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧಿಕಾರಿ ಕೊಟ್ಟಂಥ ರಿಪೋರ್ಟಲ್ಲೇ ನಮ್ಮ ಗ್ರಾಮ ಪಂಚಾಯಿತಿಯ 18ಕ್ಕೆ 17 ಕೊಳವೆ ಬಾವಿಗಳು ಲೆಡ್ಡು, ಸೀಸಾ, ಕ್ರೋಮಿಯಂ, ನಿಕ್ಕಲ್ ಈ ಥರ ರಾಸಾಯನಿಕ ಅಂಶದಿಂದ ಕೂಡಿದೆ ಸರ್. ಇದಕ್ಕೆಲ್ಲ ಕಾರಣ ನಮ್ಮ ದೊಡ್ಡಬಳ್ಳಾಪುರ ನಗರಸಭೆಯವರು UGD ನೀರನ್ನ ಯಾವುದೇ ಫಿಲ್ಟ್ರ್ ಮಾಡ್ದಿರ ಕೆರೆಗೆ ಬಿಡಿಸ್ತವ್ರೆ. ಮತ್ತು ಕಾರ್ಖಾನೆಗಳವರು ಯಾವುದೇ ದಿಗ್ಲು ಭಯ ಇಲ್ದಂಗೆ ತಮ್ಮ ಉತ್ಪತ್ತಿಯ ರಾಸಾಯನಿಕ ನೀರನ್ನ ನಮ್ಮ ಕೆರೆಗೆ ಬಿಡ್ತಾವ್ರೆ. ಇದಕ್ಕೆಲ್ಲ ಸಾಕಷ್ಟು ಹೋರಾಟ ಮಾಡ್ತಾ ಬಂದಿದ್ದೀವಿ. 3 ವರ್ಷ ನಿರಂತರ ಹೋರಾಟ ಮಾಡ್ತಾ ಇದ್ದೀವಿ. ಉಪವಾಸ ಸತ್ಯಾಗ್ರಹ ಇದನ್ನು ಯಾವ ರೀತಿ ಹೋರಾಟ ಮಾಡಬೇಕು ಅಂತ ಗೊತ್ತಿಲ್ಲ ನಮಗೆ. ಯಾಕೆಂದರೆ ನಮಗೇನು ಹೋರಾಟದ ದಾರಿ ಇದೆ, ಗಾಂಧಿ ತತ್ವದ ಆಧಾರದ ಮೇಲೆ ಎಲ್ಲ ಥರ ಹೋರಾಟ ಮಾಡ್ತಾ ಇದ್ವಿ. ಏನು ಪ್ರಯೋಜನ ಮಾಡ್ತಾರೆ? ಯಾವುದೇ ಅಧಿಕಾರಿಗಳು ನಮಗೆ ಬಾಯಿ ಮಾತಲ್ಲಿ ಕೆಲಸ ಮಾಡಿಕೊಡ್ತಾರೆ ಹೊರತು ವಾಸ್ತವಾಂಶವಾಗಿ ಏನು ಕೆಲಸ ಮಾಡಿಕೊಡ್ತಾ ಇಲ್ಲ ಸರ್. ಅದರಿಂದ ನಮಗೂ ಒಂದು ರೋಷ ಅನ್ನೋದು ಇದ್ದೈತೆ. ನಾವು ಎಷ್ಟು ದಿನ ಅಂತ ನಾವು ಇದು ಮಾಡೋದು. ನಮಗೂ ಮುಂದಿನ ದಿನ ಸರ್ಕಾರಿ ಅಧಿಕಾರಿಗಳು ಈ ಮುಖಾಂತರ ಹೇಳೋಕ್ಕೆ ಏನು ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ಏನು ಆಶ್ವಾಸನೆ ಕೊಟ್ಟಿದ್ದೀರಾ, ಏನು ನಾವು ಹೋರಾಟ ಮಾಡ್ದೆ ಬಂದು ನೀವು ಮಾತು ಕೊಟ್ಟಿದ್ದೀರಾ, ಆ ಮಾತನ್ನ ಉಳಿಸ್ಕೊಳ್ಳಿ. ಯಾಕಂತ ಹೇಳಿದ್ರೆ ಇದು ಇಬ್ಬರು ಜೀವನದ ಪ್ರಶ್ನೆ ಅಲ್ಲ. ಇದು 2 ಪಂಚಾಯಿತಿಗಳ 15,000 ಜನಗಳ ಬದುಕಿನ ಪ್ರಶ್ನೆ, ಸಾವು ಬದುಕಿನ ಪ್ರಶ್ನೆ. ನಿನ್ನೆ ಕೂಡ ನಮ್ಮ ಊರಲ್ಲಿ ಸುಮಾರು ಒಂದು 4-5 ಸತ್ತಿರೋ ಕೇಸ್ ಇದೆ. ನಿನ್ನೆ ಕೂಡ ಒಂದು ಸಾವಾಗಿದೆ, ಲಿವರ್ ಡ್ಯಾಮೇಜ್ ಇಂದಾಗಿ. ನೀರನ್ನ ಜೀವಜಲ ಅಂತ ಕರೆಯುವುದು ಸುಮ್ಮನೆ ಅಲ್ಲ, ಪ್ರಾಣ ಸಂಜೀವಿನಿ ಶುದ್ಧ ನೀರು. ಆದ್ರೆ ದೊಡ್ಡ ತುಮಕೂರು, ಮಜ್ಜಿರಾ, ಹೊಸಹಳ್ಳಿ ಹಾಗೂ ಚಿಕ್ಕ ತುಮಕೂರು ಭಾಗದ ಜನರಿಗೆ ಜೀವಜಲವೇ ಕಂಟಕವಾಗಿದ್ದು ಮರಣ ಮೃದಂಗವನ್ನೇ ಬಾರಿಸ್ತಾ ಇದೆ. 6 ತಿಂಗಳಿನಿಂದ 30% ಜನರು ಮಾರಣಾಂತಿಕ ಕಾಯಿಲೆಗಳಿಂದ ಹಸು ನೀಗಿದ್ದು ಒಬ್ಬೊಬ್ಬರ ಮನೆಯ ಕತೆ ಒಂದೊಂದಾಗಿದೆ. ಮೂಕ ಜೀವಿಗಳು ಕೆರೆಯ ನೀರು ಕುಡಿದು ವಿಚಿತ್ರ ಕಾಯಿಲೆಗೆ ತುತ್ತಾಗ್ತಾ ಇವೆ. ಹಸುವಿನಲ್ಲಿ ಗರ್ಭದೋಷ, ಕೂದಲು ಉದುರುವಿಕೆ, ಹಾಲು ಕರೆಯುವುದರ ಜೊತೆಗೆ ಸಾಕಷ್ಟು ಸಮಸ್ಯೆಗಳು ಜೊತೆಗೆ ಇದರಲ್ಲಿ ಬರುವ ಹಾಲು ಕೂಡ ವಿಷಯುಕ್ತವಾಗ್ತಾ ಇವೆ. ಇದರ ಜೊತೆಗೆ ಕೆರೆ ಪಕ್ಕದಲ್ಲಿರುವ ಮನೆಗಳಲ್ಲಿ ಸೊಳ್ಳೆ ಕಾಟ ಜಾಸ್ತಿ ಆಗ್ತಾ ಇದೆ. ಜೊತೆಗೆ ಚಿಕ್ಕ ಮಕ್ಕಳಿಗೆ ಉಸಿರು ಅಲರ್ಜಿ, ಚರ್ಮ ಕಾಯಿಲೆ ಸಾಮಾನ್ಯವಾಗಿ ಹೋಗಿದೆ. ಮಕ್ಕಳನ್ನ ದಿನ ಆಸ್ಪತ್ರೆಗೆ ಚಿಕಿತ್ಸೆಗೆ ಹೋಗಿ ಬಂದು ಪೋಷಕರು ಸುಸ್ತಾಗಿ ಹೋಗಿದ್ದಾರೆ. ಕೆರೆಗೆ ಕೆಮಿಕಲ್ ಮಿಕ್ಸ್ ಆಗ್ತಾ ಇದ್ದು ಕೆರೆಯ ನೀರು ಗಬ್ಬು ನಾರ್ತಾ ಇದೆ. ಇನ್ನು ದೊಡ್ಡ ತುಮಕೂರು ಗ್ರಾಮದಲ್ಲಿ ಕಲುಷಿತ ನೀರಿನಿಂದ ಸುಮಾರು 10 ರಿಂದ 15 ಮಂದಿ ಬಲಿಯಾಗ್ತಿದ್ದಾರಂತೆ. ಕೆರೆಯ ನೀರಿನಿಂದ ಗ್ರಾಮದಲ್ಲಿ ಕ್ಯಾನ್ಸರ್,
ಕಿಡ್ನಿ ಫೇಲ್ಯೂರ್ನಂತಹ ಮಾರಣಾಂತಿಕ ಕಾಯಿಲೆಗೆ ಜನರು ತುತ್ತಾಗ್ತಾ ಇದ್ದು, ಕ್ಯಾನ್ಸರ್ ರೋಗಕ್ಕೆ ವೀರಭದ್ರಪ್ಪ ಎಂಬುವವರ ಪತ್ನಿ 35 ವರ್ಷಕ್ಕೆ ಆಗಲಿದ್ದಾರೆ. ಮನೆಯೊಡತಿಯನ್ನ ಕಳೆದುಕೊಂಡು ಕುಟುಂಬ ಕಂಗಾಲಾಗಿದ್ದು, ನಿತ್ಯ ಕಣ್ಣೀರಿನಲ್ಲಿ ಕೈ ತೊಳೆತಿದ್ದಾರೆ. ನಮ್ಮ ಮನೆಯವ್ರಿಗೆ 2021 ಜನವರಿಯಲ್ಲಿ ಕ್ಯಾನ್ಸರ್ ಆಯಿತು. ನಮ್ಮ ಮನೆಯವ್ರಿಗೆ ಬಂದು ಈಗ 34 ವರ್ಷ ಕ್ಯಾನ್ಸರ್ ಬಂದಾಗ. ಈಗ ಡೆತ್ ಆದಾಗ 38 ವರ್ಷ. 4 ವರ್ಷದಿಂದ HCG, ಸೈಟ್ ಕೇರು, ಕಿದ್ವಾಯಿ, ಶಂಕರ್ ಹಾಸ್ಪಿಟ್ಲು 4 ಕಡೆ 4 ಹಾಸ್ಪಿಟ್ಲು ಸುತ್ತಿಕ್ಬಿಟ್ಟಿದ್ದೀನಿ. ಸುಮಾರು 53 ಲಕ್ಷ ಕಾಸು ನಂದು ಖರ್ಚಾಗಿದೆ. ನಾನು ಜೀವನಕ್ಕೆ ಅಂತ ಹೊಟ್ಟೆ ಬಟ್ಟೆ ಕಟ್ಟಿ ಕೂಡಿಕೊಂಡಿದ್ದು ಮತ್ತು ಸಾಲ ಮಾಡಿದ್ದೀನಿ. ಈಗಿನ ನನ್ನ ಪರಿಸ್ಥಿತಿಯಲ್ಲಿ ನನಗೆ 2 ಹೆಣ್ಮಕ್ಳು, 8th ಒಬ್ಬಳು, 10th ಒಬ್ಬಳು. ಕ್ಯಾನ್ಸರ್ ಬಂದಾಗ ನನ್ನ ಮಕ್ಕಳು 4th ಒಬ್ಬಳು, 6th ಒಬ್ಬಳು ಇದ್ದರು. ಇವತ್ತು ನಮ್ಮದು ಊಟಕ್ಕೂ ತೊಂದರೆ ಆಗೋಂಥ ಸ್ಥಿತಿ ನಾವು ಎದುರಿಸ್ತಾ ಇದ್ದೀವಿ ಸರ್. ಇದಕ್ಕೆಲ್ಲ ಕಾರಣ ನಮ್ಮ ಕೆರೆಯಲ್ಲಿ ದೊಡ್ಡ ತುಮಕೂರು ಕೆರೆಗೆ ದೊಡ್ಡಬಳ್ಳಾಪುರದ ಒಳಚರಂಡಿ ನೀರುಗಳು, ಟಾಯ್ಲೆಟ್ ನೀರು ಮತ್ತು ಫ್ಯಾಕ್ಟ್ರಿ ಇಂಡಸ್ಟ್ರಿಯಲ್ ಏರಿಯಾದು ಮೇಯ್ನು ಸರ್ ಅದು. ಮತ್ತು ಹೋಟ್ಲು ನೀರುಗಳು ಎಲ್ಲ ಬಂದು ಅದು ಕಲ್ಮಶ ಆಗಿ ಕೆರೆ ನೀರು ಕ್ಯಾನ್ಸರ್ ಕಾರಣ ಆಗದೆ ಅಂತ ನನ್ನ ಅನಿಸಿಕೆ ಸರ್. ಬರೀ ನನ್ನ ಮನೆಯವರೇ ಅಲ್ಲ ಸರ್, ನಮ್ಮ ಮನೆಯವ್ರು 34 ವರ್ಷ. ನಾವು ಹೆಂಗೆ ಸರ್ ಜೀವನ ಮಾಡೋದು? ಈ ರೀತಿ ನನ್ನ ಪರಿಸ್ಥಿತಿ ಆಗೈತೆ. ಸುಮಾರು ಈ ಕೆರೆ ಆಜುಬಾಜು ಎಲ್ಲ ಗ್ರಾಮಗಳಲ್ಲಿ ನೀವು ಎಲ್ಲ ಇನ್ಸ್ಪೆಕ್ಷನ್ ಮಾಡಿಸ್ರಿ, ಯಾವುದೇ ಅಧಿಕಾರಿ ಕೊಟ್ಟು ಸರ್ಕಾರ ನೇಮಿಸಿ ಅಧಿಕಾರಿ ನೇಮಿಸಿ ನೀವು ಇನ್ಸ್ಪೆಕ್ಷನ್ ಮಾಡಿಸ್ರಿ. ಎಲ್ಲ ಊರಲ್ಲೂ ಸುಮಾರು 10 ಜನ ಕ್ಯಾನ್ಸರ್ ಪೇಷಂಟ್ ಸತ್ತೋಗೋರು ಸರ್. 10 ಜನ. ಇವನ್ ಆ ಕೆರೆಯಿಂದ ಆ ಕಡೆ ಆಗ್ಬೋದು, ಕೆರೆಯಿಂದ ಈ ಕಡೆ ಆಗ್ಬೋದು, ಇಷ್ಟು ಜನ ಸಾವನ್ನಪ್ಪವ್ರು ಸರ್. ಇದಕ್ಕೆಲ್ಲ ಕಾರಣ ನೀರಿಂದ ನಮಗೆ ಕಲುಷಿತ ನೀರು. ಎಲ್ಲ ಬೋರ್ವೆಲ್ಲಲ್ಲಿ ಆಚೆಗೆ ಹೋಗ್ತವೆ. ಕೆಲವು ಬರಗಾಲದಲ್ಲಿ ಕೆರೆಯಲ್ಲಿ ಬೋರ್ ಹಾಕಿದ್ರು, ಆ ನೀರು ಸಹ ಅದರಲ್ಲೇ ಹೋಗಿ ಸ್ಪ್ರೆಡ್ ಆಗಿ ಎಲ್ಲ ಕಡೆಗೂ ಅಂತರ್ಜಲ ಮುಡ್ತಾ ಇದೆ ಸರ್. ಇನ್ನು ಕೆರೆಕಟ್ಟೆಯಲ್ಲಿ ಬೆಳೆದ ಸೊಪ್ಪನ್ನ ತಂದು ವ್ಯಾಪಾರ ಮಾಡ್ತಾ ಇದ್ದ ಅಜ್ಜಿ ತನ್ನ 12 ವರ್ಷದ ಮೊಮ್ಮಗನನ್ನ ಕಳೆದುಕೊಂಡು ಗೋಳಾಡ್ತಿದ್ದಾಳೆ. ಕೋಟ್ಯಾಂತರ ರೂಪಾಯಿ ಕೊಟ್ಟು ಕೆರೆ ತುಂಬಿಸ್ತೀರಾ, ಆದ್ರೆ ಇದರಿಂದ ನಮ್ಮ ಜೀವವೇ ಹೋಗ್ತಾವೆ ಎಂದು ಅಜ್ಜಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾಳೆ. ದೇವ್ರೆ, ನಮ್ಮ ಮಕ್ಕಳು ಮರೆಲ್ಲ ಸತ್ತ ಹಂಗೆ ಮಾಡ್ಬಿಟ್ರಿ. ಅವತ್ತಿಂದ ಇಟ್ಟು ಅನಗರೆ ಸೊಪ್ಪು, ಕೊಳವಂಕಿ ಸೊಪ್ಪು, ಬಳ್ಳೆ ಸೊಪ್ಪು ಕಿತ್ಕೊಂಡು ನಾವು ಜೀವನ ಮಾಡ್ತೀವಿ. ಇವತ್ತು ಕೆರೆ ಒಳಗೆ ಹೋದ್ರೆ ಒಬ್ಬರು ಈಚೆಗೆ ಬರೋಲ್ಲ. ಸರಿ ದೇವ್ರೆ, ಯಾವ ಮಾನವರಪ್ಪ ಈ ಕೆರೆಗೆ ನೀರು ತುಂಬಿಸ್ತಾರೋ ಹೇಳ್ರಿ ದೇವ್ರೆ. ಕೋಟಿ ತಗೊಂಡು ನುಂಗಿಬಿಟ್ಟು ಜನ ಸಹಾಯಕ್ಕೆ ಮಾಡಿದ್ದೀರಾ? ನಾನೇ ಬರ್ತೀನಿ ಬೇಕಾದ್ರೆ ಅಲ್ಲಿಗೆ. ಸರಿ, ಈ ಅನ್ಯಾಯ ಉಡ್ಸಿರೋರೊಬ್ರು, ಎತ್ತಿರೋರೊಬ್ರು. ಇವತ್ತು ನಿರಾನಿಮಿತ್ತ ಆಗಿ 12 ವರ್ಷದ ಮಗನ ಕಳ್ಕೊಂಡೆ. ಸರಿಯಾ? ಇದು ಅನ್ಯಾಯ. ನೀವು ಏನು ನಿಂತಿದ್ದೀರ ಗೌರ್ಮೆಂಟಾಗ? ಈ ಸಮುದ್ರ ತಂದಿಲ್ಲಿಕ್ಕಿರ ನಾವು ಹೆಂಗ್ ಉಳಿಬೇಕು ಹೇಳಿ ದೇವ್ರೆ? ದೇವ್ರೆ, ನೀವೇ ಹಾಲು ಅನ್ನ ಉಣ್ಣ ಮಾರಾಯರು. ಏನ್ ದೇವ್ರೆ, 12 ವರ್ಷದ ಮಗ ಇಚ್ಕೊಳ್ಗೋಗ ಮಗ ಸತ್ತೋದ ಗಾಳಿ ಹೊಡೆದು. ಸರಿಯಾ ದೇವ್ರೆ? ಇದು ಅನ್ಯಾಯ ಇಲ್ಲ ಹೇಳ್ರಿ ನನಗೇನೆ. ಇದಲ್ಲದೆ ಕೆರೆಯ ಪಕ್ಕದಲ್ಲೇ ಇರೋ ಮನೆಯವರಲ್ಲಿ ಆರೋಗ್ಯ ಸಮಸ್ಯೆ ಹೆಚ್ಚಾಗ್ತಾ ಇದ್ದು, ಕ್ರೀಡಾ ಸ್ಪರ್ಧಿಯೊಬ್ಬರು ಸಾವನ್ನಪ್ಪಿದ್ದಾರೆ. ಕೆರೆಯ ನೀರನ್ನ ಶುದ್ಧಿ ಮಾಡಿ ಕುಡಿಯುವುದರ ಜೊತೆಗೆ ಕೆರೆಯ ವಾಸನೆಯಿಂದ ಆರೋಗ್ಯ ಸಮಸ್ಯೆ ಎದುರಾಗಿದ್ದು, ಆಸ್ಪತ್ರೆಗೆ ಸೇರಿದವರು ಸಾವನ್ನಪ್ಪಿದ್ದಾರೆಂದು ವಿಜಯ್ ಕುಮಾರ್ ಆಕ್ರೋಶ ಹೊರಹಾಕಿದ್ದಾರೆ. ಅಂದರೆ ನಮ್ಮ ಬ್ರದರು ನಾವು ಎಲ್ಲ ಕೆರೆ ಮಗ್ಲಲ್ಲೇ ಒಂದು ಮನೆಗಳು ಕಟ್ಟಿದ್ದೀವಿ. ಆ ಕೆರೆ ಮಗ್ಲಲ್ಲಿ ಏನಾಗಿದೆ ಅಂದರೆ ನಮ್ಗೆ ಸಾಯಂಕಾಲ ಆಯಿತು ಅಂದರೆ ಬರೀ ದುರ್ವಾಸನೆ ಸ್ಟಾರ್ಟ್ ಆಗುತ್ತೆ. ಅಂದರೆ ಆ ವಾಸನೆ ಒಂಥರ ಕೆಟ್ಟ ಸ್ಮೆಲ್ಲು. ಅಲ್ಲಿ ಇರೋಕ್ಕಾಗಲ್ಲ. ನಾವು ಕಿಟಕಿಯ ಬಾಕ್ಲೆಲ್ಲ ಹಾಕೊಂಡ್ರು ಸಹ ಇರೋಕ್ಕಾಗಲ್ಲ. ಮತ್ತು ಆ ನೀರನ್ನ ಏನಾಗಿದೆ ಅಂದರೆ ನಾವು ಫಿಲ್ಟ್ರ್ ಆಗಿರೋ ನೀರು ತಗೊಂಬಂದು ನಾವು ಟೆಸ್ಟ್ ಮಾಡಿದ್ರೂ ನಾವು ಕಾಯಿಲೆಗಳು ಸ್ಟಾರ್ಟ್ ಆಗುತ್ತೆ. ಸಣ್ಣ ಮಕ್ಳುಗಳು, ಆಮೇಲೆ ನಮ್ಮ ಬ್ರದರು ಎಲ್ಲ, ಆಮೇಲೆ ನಮ್ಮ ಮಗಳು ಕೊಟ್ಟಿದ್ದೀವಿ ನರ್ಸಯ್ಯನ ಅಗ್ರಹಾರ ಅಂತೇಳಿ. ಈಗ 1 ವರ್ಷದಿಂದ ಈಚೆಗೆ ನಮ್ಗೆ ಒಂದು ಸ್ವಲ್ಪ ನಮ್ಮ ಬ್ರದರ್ಗೊಬ್ಬರಿಗೆ ಸ್ವಲ್ಪ ಹಾರ್ಟು, ಕಿಡ್ನಿ ಎಲ್ಲ ಡ್ಯಾಮೇಜ್ ಬಂತು. ನಾವು ಹಾಸ್ಪಿಟ್ಲಿಗೆ ಹೋದೋ ಅದನ್ನು ಏನು ಅಂತ ಚೆಕ್ ಮಾಡೋಕ್ಕೆ ನಿಧಾನಕ್ಕೆ ಅದು ಏನರಿಂದ ಆಯಿತು ಅಂತ ಕೇಳಿದ್ಕೆ, ಇದು ಪಾಯ್ಸನ್ ಥರಪ್ಪ, ನೀವು ಕುಡಿಯೋಂಥ ವಾಟ್ರಲ್ಲಿ ಅದು ಅಂದರೆ ಒಂದೇ ಸರಿ ಅದು ಆಗಲ್ಲ, ದಿನೇ ಸ್ವಲ್ಪ ಇಷ್ಟಿಷ್ಟೇ ಪಾಯ್ಸನ್ ಥರ ಅದು ಒಂದು ಹಾರ್ಟು, ಒಂದು ಕಿಡ್ನಿನ, ಒಂದು ಲಿವರ ಒಂದು ಡ್ಯಾಮೇಜ್ ಮಾಡ್ತಾ ಇರ್ತದೆ. ಅದಕ್ಕೋಸ್ಕರ ಸರ್ ನಾವು 1 ಇಯರ್ ಬ್ಯಾಕಿಂದನೇ ನಾವು ಕುಡಿಯೋಕ್ಕೋಸ್ಕರ ನಮ್ಮ ಮಳಿನ ಮನೆಯಿಂದ ನರ್ಸಯ್ಯನ ಅಗ್ರಹಾರದಿಂದ ನಾವು ಕುಡಿಯೋಕ್ಕೆ ನೀರು ತರ್ತಾ ಇದ್ದೀವಿ. ಇಲ್ಲಿ ಬೋರ್ವೆಲ್ಗಳಿಗೆ ಸಹ ಎಲ್ಲ ಈ ಕೆರೆ ನೀರು ಇಳ್ಕೊಂಬಿಟ್ಟು ಅವು ಸಹ ಕುಡಿಯೋಕ್ಕಾಗ್ತಾಯಿಲ್ಲ. ಹಂಗಾಗಿ ನಮ್ಮ ಬ್ರದರ್ ಒಬ್ಬರು ನೆನ್ನೆ ಕೆರೆ ಮಗ್ಲಲ್ಲಿದ್ದಾರೆ. ಅದೇ ನೋಡ್ರಿ, ಅದೇ ಮನೆ. ಆ ಮನೆಯಲ್ಲಿ ನೆನ್ನೆ ಒಬ್ಬರು ನಮ್ಮ ಬ್ರದರೇ ಸಾವಾದರು. ಬಟ್ ಅದು ಎಲ್ಲ ನಾವು ಕೇಳಿದ್ಕೆ ಅವರು ದಮ್ಮು ಈ ಕೆಟ್ಟ ಸ್ಮೆಲ್ಲು ತಡಿಲಾರ್ದ ಸಾಕೋಶ ಇವೆಲ್ಲ ಈ ವಾಸನೆ, ಕೆಟ್ಟ ವಾಸನೆಯಿಂದ ಅವರು ಇದಾಗಿದೆ ಸರ್. ಅವ್ರಿಗೆ ನೆನ್ನೆ ಸಾವಾಗಿದೆ. ಮತ್ತು ಅವ್ರಿಗೆ 52 ವರ್ಷ ಅಷ್ಟೇ. ಸಾಯೋ ವಯಸ್ಸೇ ಅಂತಲ್ಲ, ಗಟ್ಟಿಮುಟ್ಟಾಗಿದ್ದರು.
ಈ ಥರ ನಮ್ಮ ಕುಟುಂಬಕ್ಕೆ ಒಂದು ಅನ್ಯಾಯ ಆಗಿದೆ ಸರ್. ದಯವಿಟ್ಟು ಈ ಕೆರೆ ನೀರನ್ನು ದಯವಿಟ್ಟು ತೆರವುಗೊಳಿಸಬೇಕು. ಇಲ್ಲಾಂದರೆ ನೀವೇನಾದರೂ ಮಾಡಿ ನಮಗೆ 2ನೇ ಹಂತನೋ 3ನೇ ಹಂತನೋ ಅಧಿಕಾರಿಗಳು ಹೇಳ್ತಾನೆ ಇದ್ದೀರಾ, ನಾವು ನೋಡ್ತಾನೆ ಇದ್ದೀವಿ. ಅರ್ಕಾವತಿ ನದಿ ಹೋರಾಟನ ಮಾಡ್ತಾಯಿದ್ದೀವಿ. ಸಾಕಷ್ಟು ಎಲ್ಲ ಅಧಿಕಾರಿಗಳಿಗೂ ಕೊಟ್ಟಿದ್ದೀವಿ ಮತ್ತು ಸಾಕಷ್ಟು ಎಲ್ಲ ಅಧಿಕಾರಿಗಳ ಹತ್ರನೂ ಹೋಗಿದ್ದೀವಿ. ಮತ್ತು ಅದಕ್ಕೆ ಬೇಕಾದಂಥ ಡಾಕ್ಯುಮೆಂಟ್ಸ್ ಎಲ್ಲ ನಾವು ಅವ್ರಿಗೆ ಹ್ಯಾಂಡ್ ಓವರ್ ಮಾಡಿದ್ದೀವಿ. ಆದರೂ ಸಹ ಒಬ್ಬರೂ ಆಯಿತು ಸರ್ ಮಾಡೋಣ ಅಂತ ಹೇಳ್ತಾ ಇದ್ದಾರೆ. ದಯವಿಟ್ಟು ಬೇಗ ನಮ್ಮ ಸಣ್ಣ ಮಕ್ಕಳಿಗೆಲ್ಲ ಸ್ಟಾರ್ಟ್ ಆಗಬಿಟ್ಟೀಗ ಈಗಿನ ಮುಂದಿನ ಮಕ್ಕಳಿಗಾದರೂ ಅದು ಈ ಕೆರೆನ ಸ್ವಲ್ಪ ಶುದ್ಧಗೊಳಿಸಬೇಕು ಅಂತೇಳಿ, ಅಥವಾ 2ನೇ ಘಟ್ಟ ಅಥವಾ 3ನೇ ಘಟ್ಟ ಅಂತ ಶುದ್ಧೀಕರಣ ಮಾಡಬೇಕಂತೇಳಿ ಕೇಳ್ಕೊಂತ ಸರ್. ನೆನ್ನೆ ನಮಗೆ ತುಂಬ ನೋವಾಗಿದೆ. ನಮ್ಮ ಬ್ರದರ್ ಒಬ್ಬರು ತೀರೋಗಿದ್ದಾರೆ. ಬಟ್ ಅದು ಈ ಕೆರೆಯಿಂದನೇ ಅಂತೇಳಿ ನಮಗೆ ಕನ್ಫರ್ಮ್ ಆಗಿದೆ ಸರ್. ಒಟ್ನಲ್ಲಿ ಅರ್ಕಾವತಿ ನದಿಯ ನೀರು ಸೇವಿಸಿ ಪ್ರಾಣ ಪಕ್ಷಿಗಳು ಹಾರಿ ಹೋಗಿದ್ದು ಸಾವಿನ ಊರುಗಳಾಗುವ ಮುನ್ನ ಅಧಿಕಾರಿಗಳು ಎಚ್ಚೆತ್ತು ಜನರ ಪ್ರಾಣ ಉಳಿಸಿಕೊಡಬೇಕಾಗಿದೆ. ಸಿದ್ದಲಿಂಗಸ್ವಾಮಿ, ಪ್ರಜಾಶಕ್ತಿ ಟಿವಿ, ದೊಡ್ಡಬಳ್ಳಾಪುರ.